ನಮಸ್ಕಾರ. ಕೆಲವು ನೆನಪುಗಳಿರುತ್ತೆ ನೋಡಿ, ತುಂಬಾ ವಿಚಿತ್ರ. ಶುರುವಾಗೋದು ಚಿಕ್ಕದಾಗಿ, ಆದ್ರೆ ಮನಸ್ಸಲ್ಲಿ ದೊಡ್ಡ ಕಥೆಯಾಗಿ ಉಳಿದು ಬಿಡುತ್ತೆ. ನಾನಿವತ್ತು ಹೇಳೋಕ್ ಹೊರಟಿರೋದು ಅಂಥದ್ದೇ ಒಂದು ನೆನಪು, ಒಂದು ಕ್ಷಣದ ಬಗ್ಗೆ. ಹಾ, ನನ್ನ ಕಥೆ ಶುರುವಾಗಿದ್ದೇ ಅಲ್ಲಿಂದ. ನಮ್ಮ ಆಫೀಸ್ ಕೆಫೆಟೇರಿಯಾದಲ್ಲಿ ಆ ಮುದ್ದು ಮುಖವನ್ನ ಮೊದಲನೇ ಸಲ ನೋಡಿದ್ನಲ್ಲ, ಆ ಕ್ಷಣದಿಂದ. ಅದೇನೋ ಸ್ಪೆಷಲ್ ದಿನ ಅಂತೇನೂ ಇರ್ಲಿಲ್ಲ. ಆಸ್ ಯೂಶುವಲ್ ನಾನು ನನ್ನ ಫ್ರೆಂಡ್ ಜೊತೆ ನಮ್ಮ ಆಫೀಸ್ ಕೆಫೆಟೇರಿಯಾದಲ್ಲಿ ಕೂತಿದ್ದೆ. ಒಂದು ಒಂದು ಮಾಮೂಲಿ ಲಂಚ್ ಬ್ರೇಕ್ ಅಷ್ಟೇ. ಲಂಚ್ ಬ್ರೇಕ್ ಅಂದ್ರೆ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರತ್ತೆ ಅಲ್ವಾ? ಅರ್ಧ ಊಟ, ಇನ್ನರ್ಧ ಹರಟೆ, ಫ್ರೆಂಡ್ಸ್ ಜೊತೆ ಜೋಕ್ಸ್, ಏನೇನೋ ಸಂಬಂಧನೇ ಇಲ್ದಿರೋ ಮಾತುಗಳು. ಆ ದಿನನೂ ಅಷ್ಟೇ, ಎಲ್ಲ ಸಖತ್ ನಾರ್ಮಲ್ ಆಗಿ ಗಡಿಬಿಡಿಯಲ್ಲೇ ನಡೀತಾ ಇತ್ತು. ಆದ್ರೆ ಕೆಲವೊಂದ್ಸಲ ಹಾಗಾಗತ್ತೆ, ಇಂಥ ಮಾಮೂಲಿ ಕ್ಷಣಗಳಲ್ಲೇ ಏನೋ ಒಂದು ಅಸಾಮಾನ್ಯವಾದದ್ದು ನಮ್ಮ ಕಣ್ಣಿಗೆ ಬಿದ್ದ್ಬಿಡುತ್ತೆ. ನನ್ನ ವಿಷಯದಲ್ಲೂ ಆಗಿದ್ದು ಅದೇ. ಫ್ರೆಂಡ್ ಜೊತೆ ಏನೋ ಮಾತಾಡ್ತಾ ನಗ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಕಣ್ಣಿನ ಮೂಲೆಯಲ್ಲಿ ಯಾರೋ ಬಂದಾಗಾಯ್ತು. ತಿರುಗಿ ನೋಡಿದ್ರೆ ಅವಳು ಕೈಯಲ್ಲಿ ತನ್ನ ಊಟದ ಟ್ರೇ ಹಿಡ್ಕೊಂಡು ಒಂದು ಸಣ್ಣ ನಗು ನಗ್ತಾ ಕೆಫೆಟೇರಿಯಾ ಒಳಗೆ ಬರ್ತಾ ಇದ್ಲು. ಆ ನಗು ನೋಡಿದಾಗ ಏನಾಯ್ತು ಅಂತ ಹೇಳೋಕೆ ನಿಜವಾಗ್ಲೂ ಕಷ್ಟ. ಒಂದು ಸೆಕೆಂಡು ಮೈಂಡ್ ಪೂರ್ತಿ ಬ್ಲ್ಯಾಂಕ್. ನನ್ ಸುತ್ತಮುತ್ತ ಇರೋ ಗದ್ಲ, ಜನರ ಮಾತು, ಅಬ್ಬಬ್ಬಾ, ಎಲ್ಲವೂ ಮ್ಯೂಟ್ ಆದಾಗೆ ಅನ್ಸ್ಬಿಟ್ಟಿತು. ಆ ಮೌನದಿಂದ ಹೊರಗೆ ಬಂದ ತಕ್ಷಣ ನನ್ನ ಬಾಯಿಂದ ಬಂದಿದ್ದೇ ಅಷ್ಟು. ಪಕ್ಕದಲ್ಲಿದ್ದ ಫ್ರೆಂಡ್ ಕಡೆಗೆ ಸ್ವಲ್ಪ ಬಗ್ಗಿ ಮೆಲ್ಲಗೆ ಹೇಳಿದೆ, ಮಗ, ಏನೋ ಅಷ್ಟು ಕ್ಯೂಟ್ ಆಗಿದ್ದಾಳೆ. ಆ ಕ್ಷಣ ಇದೆಯಲ್ಲ, ಹಾಗೆ ನಿಂತು ಬಿಡ್ಬೇಕಿತ್ತು ಅಂತ ಅನಿಸ್ತು. ಅದೇ ಆಫೀಸ್ ಲೈಫ್ನಲ್ಲಿ ಟೈಮ್ ನಮ್ ಕೈಲಲ್ಲಿದ್ದೆ ಹೇಳಿ. ದುರದೃಷ್ಟ ಅಂದ್ರೆ ನನ್ನ ಬ್ರೇಕ್ ಮುಗಿಯೋ ಟೈಮ್ ಬಂದಿತ್ತು. ಮನ್ಸಲ್ಲೇನೋ ಆ ಮುದ್ದಾದ ಮುಖವನ್ನ ಇನ್ನೂ ಒಂದೇ ಒಂದು ಕ್ಷಣವಾದ್ರೂ ನೋಡ್ಬೇಕು ಅನ್ನೋ ಆಸೆ. ಅದಕ್ಕೆ ಕೆಫೆಟೇರಿಯಾ ಡೋರ್ ಕಡೆ ಮತ್ತೆ ಮತ್ತೆ ನೋಡ್ತಾ ಇದ್ದೆ. ಏನೋ ಒಂದು ಭರವಸೆ, ಬಹುಶಃ ಅವಳು ಮತ್ತೆ ಆ ಕಡೆ ಬರಬಹುದೇನೋ ಅಂತ. ಆದರೆ ಅಷ್ಟರಲ್ಲೇ ಫೋನ್ ಸ್ಕ್ರೀನ್ ನೋಡಿದಾಗ ಶಾಕ್. ನನ್ನ ಬ್ರೇಕ್ ಟೈಮ್ ಆಲ್ಮೋಸ್ಟ್ ಮುಗಿದೇ ಹೋಗಿತ್ತು. ಸಮಯ ಅಷ್ಟು ಬೇಗ ಹೋಗಿದ್ದು ಗೊತ್ತೇ ಆಗಿರ್ಲಿಲ್ಲ ನನ್ಗೆ. ತಕ್ಷಣ ತಲೆಗೆ ಬಂದಿದ್ದು ನಮ್ಮ ಮ್ಯಾನೇಜರ್ ಮುಖ. ಲೇಟ್ ಆಗಿ ಹೋದ್ರೆ ಅವ್ರ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತಲ್ಲ, ಆ ನೆನ್ಪಲ್ಲೇ ಅಲ್ಲಿಂದ ಹೊರಡ್ಲೇಬೇಕಾಯ್ತು. ಆ ಕ್ಷಣಕ್ಕೆ ಆ ಸೀನಲ್ಲಿಗೆ ಮುಗಿತು. ಆದ್ರೆ ಮನಸ್ಸಿನ ಒಳಗೆ ಅಲ್ಲಿಂದಾನೇ ಒಂದು ಹೊಸ ಕಥೆ ಶುರು ಆಗತ್ತೆ ಅನ್ನೋ ಒಂದು ಸೂಚನೆ ಸಿಕ್ಕ ಹಾಗಾಯ್ತು. ಸರಿ, ಟ್ರೇ ಇಟ್ಟು ನನ್ನ ಸೀಟ್ ಕಡೆ ಹೊರಟೆ. ಆ ದಿನ ಬೇಗನೆ ಮುಗ್ದ ಹಾಗೆ ಅನಿಸ್ತು. ಆದ್ರೆ ಮನಸ್ಸಿನಲ್ಲಿ ಆ ಒಂದು ಮುಖದ ನೆನಪು ಮಾತ್ರ ಏಕ್ದಮ್ ಅಚ್ಚಳಿಯದೆ ಉಳಿದ್ಬಿಟ್ಟಿತ್ತು. ಆ ದಿನ ಪೂರ್ತಿ ಕೆಲಸ ಮಾಡ್ಬೇಕಾದ್ರೆ ತಲೆಯಲ್ಲಿ ಒಂದೇ ಯೋಚನೆ, ಒಂಥರದ ಪ್ಲಾನಿಂಗ್ ಕೂಡ ಶುರುವಾಗಿತ್ತು ಗೊತ್ತಾ. ನಾಳೆ ಮತ್ತೆ ಸರಿಯಾಗಿ ಇದೇ ಟೈಮ್ಗೆ ಬ್ರೇಕ್ ತಗೊಂಡ್ರೆ ಅವಳು ಮತ್ತೆ ಕಾಣಿಸಿತಾಳ. ಹೀಗೆ ಒಂದು ಸಣ್ಣ ನೋಟ, ಒಂದು ಚಿಕ್ಕ ನಗು, ಮತ್ತೆ ನಾಳೆ ಏನಾಗ್ಬೋದು ಅನ್ನೋ ಒಂದು ಸಣ್ಣ ಆಸೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿಂದಾನೇ ನನ್ನ ಸ್ಟೋರಿ ಆಕ್ಚುಲಿ ಶುರು.